ಹಾಯ್ ಫ್ರೆಂಡ್ಸ್, ನಮಸ್ತೆ. ನೀವು ಗ್ರೋ ಆ್ಯಪ್ನ ಓನ್ಲಿ ಸ್ಟಾಕ್ ಮಾರ್ಕೆಟಿಗೆ ಮಾತ್ರ ಯೂಸ್ ಮಾಡಬೇಕನ್ನೋ ಅಗತ್ಯ ಇಲ್ಲ. ಇದರಲ್ಲಿ ಪೇ ಅನ್ನೋ ಆಪ್ಷನ್ಸ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಈ ಪೇ ಆಪ್ಷನ್ನಿಂದ ನೀವು ನಿಮ್ಮ UPI ID ನ ಕ್ರಿಯೇಟ್ ಮಾಡಿಕೊಂಡು ನೀವು ಹೇಗೆ ಗೂಗಲ್ ಪೇ ಯೂಸ್ ಮಾಡ್ತೀರೋ ಅದೇ ರೀತಿ ಗ್ರೋ ಆ್ಯಪಲ್ಲೂ ಸಹ ನೀವು ಪೇ ಮಾಡ್ಬೋದು. ಇದರಲ್ಲಿ UPI ID ನ ಕ್ರಿಯೇಟ್ ಮಾಡ್ಕೊಳ್ಳಿ, ತುಂಬ ಈಸಿನೇ ಇದೆ. ಇದನ್ನ ಯಾಕೆ ಕ್ರಿಯೇಟ್ ಮಾಡ್ಕೋಬೇಕಂತ ಹೇಳಿದ್ರೆ, ನಿಮಗೆ ಗೂಗಲ್ ಪೇನಲ್ಲಾಗಲಿ ಬೇರೆ ಆ್ಯಪ್ಗಳಲ್ಲಿ ಅಷ್ಟೊಂದು ಕ್ಯಾಶ್ ಬ್ಯಾಕ್ ಸಿಗೋಲ್ಲ. ಈ ಗ್ರೋ ಆ್ಯಪಿಂದ ನಿಮಗೆ ಕ್ಯಾಶ್ ಬ್ಯಾಕು ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದರಲ್ಲಿ ನೋಡಿ, ನಾನು ಫಸ್ಟು ಕರೆಂಟ್ ಬಿಲ್ ಇದರಲ್ಲಿ ಕಟ್ಟಿದ್ದಕ್ಕೆ ₹21 ಕ್ಯಾಶ್ ಬ್ಯಾಕ್ ಆಯಿತು. ಮತ್ತು ನಾನು ಮತ್ತು ಏರ್ಟೆಲ್ ಡಿಜಿಟಲ್ ಟಿವಿಗೆ ರೀಚಾರ್ಜ್ ಮಾಡಿದ್ದಕ್ಕೆ ₹12 ಕ್ಯಾಶ್ ಬ್ಯಾಕ್ ಬಂತು. ಟೋಟಲ್ ₹33 ಕ್ಯಾಶ್ ಬ್ಯಾಕ್ ಇತ್ತು. ನಾ ಮೊಬೈಲ್ ರೀಚಾರ್ಜ್ ಮಾಡಿದಾಗ ಇದು ಮೈನಸ್ ಮಾಡಿಕೊಂಡೆ. ಈ ಥರ ನೀವು ಕ್ಯಾಶ್ ಬ್ಯಾಕ್ನ ಮತ್ತೆ ತಿರ್ಗಿ ಏನಾದರೂ ರೀಚಾರ್ಜ್ ಮಾಡಬೇಕಾದ್ರೆ ಅದಕ್ಕೆ ಸೇರಿಸ್ಕೋಬಹುದು ಸ್ನೇಹಿತರೆ. ಒಟ್ಟಿನಲ್ಲಿ ಪೇಟಿಎಮ್ಗಿಂತನೂ ಗೂಗಲ್ ಪೇಗಿಂತನೂ ಫೋನ್ಪೇಗಿಂತನೂ ಈ ಆ್ಯಪಲ್ಲಿ ಕ್ಯಾಶ್ ಬ್ಯಾಕು ಸಿಗುತ್ತೆ. ನೋಡಿ, ನೀವು ವಿಚಾರ ಮಾಡಿ. ಗ್ರೋ ಆ್ಯಪ್ ಯೂಸ್ ಮಾಡ್ತಿರೋರು ಇದರಲ್ಲೇ UPI ID ನ ಕ್ರಿಯೇಟ್ ಮಾಡಿ ಪ್ರತಿಯೊಂದು ಬಿಲ್ನೂ ಕಟ್ಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ಕ್ಯಾಶ್ ಬ್ಯಾಕಾಗಿ ನಮಗೆ ಪ್ರತಿಯೊಂದು ಅಮೌಂಟ್ ಪೇ ಮಾಡಿದಾಗಲೂ ನಮಗೆ ಒಂದಿಷ್ಟು ಒಂದು ₹10 ಒಳಗೋ ಮೇಲೋ ಕ್ಯಾಶ್ ಬ್ಯಾಕೇ ಸಿಗುತ್ತೆ. ಯಾವುದೋ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಥರ ಯಾವುದೂ ಸಿಗಲ್ಲ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.